Hello everyone, welcome to Shankar IAS Academy. ಇಂಡಿಯಾದ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಹೈ ಪ್ರೊಫೈಲ್ 5 ನೇಷನ್ ಡಿಪ್ಲೊಮ್ಯಾಟಿಕ್ ಟೂರ್ ಅನ್ನ ಮೇ 15ರಿಂದ ಸ್ಟಾರ್ಟ್ ಮಾಡಿದ್ದಾರೆ. ಮೇ 15ರಿಂದ ಮೇ 20ನೇ ತಾರೀಕು ತನಕ ಒಟ್ಟು 5 ದೇಶಗಳನ್ನ ವಿಸಿಟ್ ಮಾಡ್ತಿದ್ದಾರೆ. ಅದರಲ್ಲಿ ಆಲ್ರೆಡಿ UAE ಮತ್ತೆ ನೆದರ್ಲ್ಯಾಂಡ್ ವಿಸಿಟ್ ಕಂಪ್ಲೀಟ್ ಆಗಿದೆ. ಸೊ UAE, ನೆದರ್ಲ್ಯಾಂಡ್ ಮತ್ತೆ ಬೇರೆ ಯಾವ್ಯಾವ ದೇಶಗಳು ಇನ್ವಾಲ್ವ್ ಆಗಿದೆ ಅಂತ ಹೇಳಿದ್ರೆ ಸ್ವೀಡನ್, ನಾರ್ವೆ, ಇಟಲಿ, ಹೀಗೆ ಒಟ್ಟು 5 ದೇಶಗಳನ್ನ ವಿಸಿಟ್ ಮಾಡುವಂತಹ ಡಿಪ್ಲೊಮ್ಯಾಟಿಕ್ ಟೂರ್ ಅನ್ನ ಕಂಡಕ್ಟ್ ಮಾಡಿದ್ದಾರೆ. ಸೊ ಈ ದೇಶಗಳನ್ನ ವಿಸಿಟ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಮೇನ್ ಏಮ್ ಏನು? ಟು ಸ್ಟ್ರೆಂಥನ್ ದ ಸ್ಟ್ರಾಟಜಿಕ್, ಎಕನಾಮಿಕ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್. ಇದನ್ನ ಸ್ಟ್ರೆಂಥನ್ ಮಾಡಬೇಕು ಮತ್ತೆ ಟೆಕ್ನಾಲಜಿಯನ್ನ ಸ್ಟ್ರೆಂಥನ್ ಮಾಡಬೇಕು ಅನ್ನೋದು ಇದರ ಮುಖ್ಯ ಗುರಿ. ಇಟ್ ಫೋಕಸ್ ಆನ್ ಗ್ರೀನ್ ಟೆಕ್ನಾಲಜಿ, ಡಿಫೆನ್ಸ್, ಸೆಮಿಕಂಡಕ್ಟರ್, ಎನರ್ಜಿ ಸೆಕ್ಯೂರಿಟಿ. ಯಾಕೆಂದ್ರೆ ಈ ದೇಶಗಳು ಜಾಸ್ತಿ ಯಾವುದಕ್ಕೆ ಹೆಸರಾಗಿವೆ? ಎನರ್ಜಿ ಸೆಕ್ಯೂರಿಟಿಗೆ ಹೆಸರಾಗಿವೆ. ಹಾಗಾಗಿ ಈ 5 ದೇಶಗಳಿಂದ ನಾವು ಇಷ್ಟೆಲ್ಲ ಔಟ್ಕಮ್ ಅನ್ನ ನೋಡಬಹುದಾಗತ್ತೆ. ಮೊದಲಿಗೆ ಮೇ 15 ಅಲ್ಲಿ UAE ಅನ್ನ ವಿಸಿಟ್ ಮಾಡಿದ್ದಾರೆ. ನಂತರ ನೆದರ್ಲ್ಯಾಂಡ್ ವಿಸಿಟ್ ಕೂಡ ಕಂಪ್ಲೀಟ್ ಆಗಿದೆ. ಸೊ ಈ ಒಂದು ನಿಟ್ಟಿನಲ್ಲಿ ಇಂಡಿಯಾ ಮತ್ತೆ UAE ರಿಲೇಶನ್ಶಿಪ್ ಬಗ್ಗೆ ನೋಡ್ಕೊಳ್ಳೋಣ. UAE ಭಾರತದ ಪ್ರೆಸಿಡೆಂಟ್ ಆಲ್ರೆಡಿ UAEಗೆ ವಿಸಿಟ್ ಮಾಡಿದ್ದಾರೆ. UAE ಪ್ರೆಸಿಡೆಂಟ್ ಮೊಹಮ್ಮದ್ ಬಿನ್ ಜಾಯಿದ್ ಅಲ್ ನಹ್ಯಾನ್ ಅವರ ಜೊತೆ ಅಬುಧಾಬಿಯಲ್ಲಿ ಟಾಕ್ಸ್ ಕಂಪ್ಲೀಟ್ ಆಗಿದೆ. ಎಲ್ಲಿ? ಅಬುಧಾಬಿಯಲ್ಲಿ ಟಾಕ್ಸ್ ಕಂಪ್ಲೀಟ್ ಆಗಿದೆ. ಜೊತೆಗೆ ಇಂಡಿಯಾ UAE ನಡುವೆ ತುಂಬಾನೇ ಅಗ್ರಿಮೆಂಟ್ಸ್ ಗಳು ಕೂಡ ನಡೆದಿವೆ ಅಥವಾ ಸೈನ್ ಆಗಿವೆ. ಹಾಗೂ UAE ಒಂದು ದೊಡ್ಡ ಇನ್ವೆಸ್ಟ್ಮೆಂಟ್ ಅನ್ನ ಭಾರತಕ್ಕೆ ಕೊಡ್ತೀವಿ ಅಂತ ಹೇಳಿ ಅನೌನ್ಸ್ ಮಾಡಿದೆ. ಎಷ್ಟು ಇನ್ವೆಸ್ಟ್ಮೆಂಟ್ ಹೇಳಿದ್ರೆ $5 ಬಿಲಿಯನ್. $5 ಬಿಲಿಯನ್ ಅಮೌಂಟ್ ಅನ್ನ ಭಾರತಕ್ಕೆ ಇನ್ವೆಸ್ಟ್ ಮಾಡ್ತೀವಿ ಅಂತ ಹೇಳಿ ಕೂಡ ಅನೌನ್ಸ್ ಮಾಡಿದೆ. ಸೊ ಈ ವಿಡಿಯೋದಲ್ಲಿ ನಾವೇನೆಲ್ಲ ನೋಡ್ಕೊಳ್ತೀವಿ ಅಂತ ಹೇಳಿದ್ರೆ ವೆಸ್ಟ್ ಏಷ್ಯಾ ಕಾನ್ಫ್ಲಿಕ್ಟ್ ಬಗ್ಗೆ ಭಾರತದ ನಿಲುವೇನು ಅಂತ ಹೇಳಿ ನೋಡ್ಕೋತೀವಿ. ಹಾಗೆಯೇ ಡಿಫೆನ್ಸ್ ಹಾಗೆ ಸೆಕ್ಯೂರಿಟಿ ಕೋಆಪರೇಷನ್, ಮ್ಯಾರಿಟೈಮ್ ಮತ್ತೆ ಶಿಪ್ಪಿಂಗ್ ಕೋಆಪರೇಷನ್, ಟೆಕ್ನಾಲಜಿ ಮತ್ತೆ ಡಿಜಿಟಲ್ ಕೋಆಪರೇಷನ್ ಹೇಗಿದೆ ಭಾರತ ಮತ್ತೆ UAE ನಡುವೆ. ಹಾಗೆ ಭಾರತಕ್ಕೆ UAE ಏನಕ್ಕೆ ಇನ್ವೆಸ್ಟ್ ಮಾಡ್ತಿದೆ, ಯಾವ ರೀತಿಯಲ್ಲಿ ಇನ್ವೆಸ್ಟ್ ಮಾಡ್ತಿದೆ, ಇಂಡಿಯಾ ಮತ್ತೆ UAEಯ ಸಂಬಂಧ ಹೇಗಿದೆ, ಹಾಗೆ ಲಾಸ್ಟ್ಗೆ ಇದನ್ನ ವೇ ಫಾರ್ವರ್ಡ್ ಅನ್ನ ಯಾವ ರೀತಿ ಬರೀಬಹುದು. ಲಾಸ್ಟ್ ಅಲ್ಲಿ ಒಂದು ಪ್ರಿಲಿಮ್ಸ್ ಕ್ವಶನ್ ಮತ್ತೆ ಒಂದು ಮೇನ್ಸ್ ಕ್ವಶನ್ ಅನ್ನ ನೋಡ್ಕೊಳ್ಳೋಣ. ಸೊ ಇದಿಷ್ಟರಲ್ಲಿ ನಾವು ಯಾವ ಕಾನ್ಸೆಪ್ಟ್ ಅಂಡರ್ ಅಲ್ಲಿ ಬರ್ಕೊಳ್ಬಹುದು? GS2 ಅಲ್ಲಿ ಇರುವಂತಹ ಇಂಟರ್ನ್ಯಾಷನಲ್ ರಿಲೇಶನ್ಶಿಪ್ ಹಾಗೆ ಅದರಲ್ಲಿ ಎನರ್ಜಿ ಸೆಕ್ಯೂರಿಟಿ ಅಂಡರ್ ಅಲ್ಲಿ ನೋಡ್ಕೋಬಹುದಾಗತ್ತೆ. ಮೊದಲಿಗೆ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ವೆಸ್ಟ್ ಏಷ್ಯಾ ಕಾನ್ಫ್ಲಿಕ್ಟ್ ಬಗ್ಗೆ ಮಾತಾಡಿದ್ದಾರೆ. UAE ಮೇಲಿನ ಅಟ್ಯಾಕ್ ಅನ್ನ ಕಂಡೆಮ್ ಮಾಡಿದ್ದಾರೆ. ಜೊತೆಗೆ ವೆಸ್ಟ್ ಏಷ್ಯಾ ಕಾನ್ಫ್ಲಿಕ್ಟ್ ಅನ್ನ ರಿಸಾಲ್ವ್ ಮಾಡೋದಕ್ಕೋಸ್ಕರ ಡಯಲಾಗ್ಸ್ ಹಾಗೆ ಡಿಪ್ಲೊಮೆಸಿಯ ಅವಶ್ಯಕತೆ ಇದೆ ಅಂತ ಕೂಡ ಹೇಳಲಾಗಿದೆ. ಸೊ ಡಯಲಾಗ್ಸ್ ಮತ್ತೆ ಡಿಪ್ಲೊಮೆಸಿಯಿಂದ ಮಾತ್ರ ಇದು ಸಾಧ್ಯ ಅಂತ ಹೇಳ್ಬಿಟ್ಟು ಈ ಒಂದು ಮೀಟಿಂಗ್ ಅಲ್ಲಿ ಹೇಳಿದ್ದಾರೆ. ಇಂಡಿಯಾ ಆಲ್ವೇಸ್ ವಾಂಟ್ ಟು ರಿಸ್ಟೋರಿಂಗ್ ದ ಪೀಸ್ ಅಂಡ್ ಸ್ಟೆಬಿಲಿಟಿ. ಜೊತೆಗೆ ಸ್ಟ್ರೈಟ್ ಆಫ್ ಹೊರ್ಮುಜ್ ಬಗ್ಗೆ ಕೂಡ ಮಾತಾಡಿದ್ದಾರೆ. ಸ್ಟ್ರೈಟ್ ಆಫ್ ಹೊರ್ಮುಜ್ ಎಷ್ಟು ಇಂಪಾರ್ಟೆಂಟ್, ಅದನ್ನ ಹೇಗೆ ನಾವು ಯೂಸ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಕೂಡ ಮಾತಾಡಿದ್ದಾರೆ. ಜೊತೆಗೆ ಸ್ಟ್ರೈಟ್ ಆಫ್ ಹೊರ್ಮುಜ್ ನ ಫ್ರೀ ಮಾಡ್ಬೇಕು, ಸ್ಟ್ರೈಟ್ ಆಫ್ ಹೊರ್ಮುಜ್ ನ ಕಂಪ್ಲೀಟ್ ಆಗಿ ಫ್ರೀ ಮಾಡ್ಬಿಟ್ಟು, ಬಿಕಾಸ್ ಅದು ತುಂಬಾನೇ ಗುಡ್ ಚೋಕ್ ಪಾಯಿಂಟ್, ಕರೆಕ್ಟ್ ಅಲ್ವಾ? ಸೊ ಹಾಗಾಗಿ ಸ್ಟ್ರೈಟ್ ಆಫ್ ಹೊರ್ಮುಜ್ ನ ಫ್ರೀ, ಓಪನ್ ಮತ್ತೆ ಸೇಫ್ ಪ್ಲೇಸ್ ಆಗಿ ಕನ್ವರ್ಟ್ ಮಾಡಬೇಕು ಅನ್ನೋದು ಇವರ ಮುಖ್ಯ ಗುರಿಯಾಗಿದೆ. ಸೊ ದಟ್ ಸ್ಟ್ರೆಸ್ ರೆಡ್ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಎಂಫಸೈಸ್ ನ ಕೂಡ ಮಾಡಿದ್ದಾರೆ. ಇನ್ನ ಸ್ಟ್ರೈಟ್ ಆಫ್ ಹೊರ್ಮುಜ್ ಬಗ್ಗೆ ನಾವು ಆಲ್ರೆಡಿ ಹಿಂದಿನ ವಿಡಿಯೋಸ್ ಅಲ್ಲಿ ನೋಡಿದೀವಿ ತುಂಬಾನೇ. ಬಟ್ ಈಗ ನೋಡಿದ್ರೆ ಸ್ಟ್ರೈಟ್ ಆಫ್ ಹೊರ್ಮುಜ್ ಪ್ರಪಂಚದ ಕ್ರಿಟಿಕಲ್ ಮ್ಯಾರಿಟೈಮ್ ಚೋಕ್ ಪಾಯಿಂಟ್. ಯಾವ್ದೆಲ್ಲ ಇಂಪಾರ್ಟೆಂಟ್ ಟ್ರೇಡಿಂಗ್ ಲೈನ್ಸ್ ಇದೆ ಅದರಲ್ಲಿ ಸ್ಟ್ರೈಟ್ ಆಫ್ ಹೊರ್ಮುಜ್ ಕೂಡ ಒಂದು. ಇದ್ರ ಬಗ್ಗೆ ಆಲ್ರೆಡಿ ಡಿಸ್ಕಸ್ ಮಾಡಿದೀವಿ. ಅಂಡ್ ಭಾರತಕ್ಕೆ ಇದು ಹೇಗೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಗ್ಲೋಬಲ್ ಲಿಕ್ವಿಡ್ ನ್ಯಾಚುರಲ್ ಗ್ಯಾಸ್ ಮತ್ತೆ ಕ್ರೂಡ್ ಆಯಿಲ್ ಮೂವ್ಮೆಂಟ್ ಗೆ ಮೇಜರ್ ಆಗಿ ಭಾರತ ಸ್ಟ್ರೈಟ್ ಆಫ್ ಹೊರ್ಮುಜ್ ಮೇಲೆ ಡಿಪೆಂಡ್ ಆಗಿದೆ. ಭಾರತವಷ್ಟೇ ಅಲ್ಲ, ಗ್ಲೋಬಲಿ ತುಂಬಾ ಕಂಟ್ರೀಸ್ ಗಳು ಇದ್ರ ಮೇಲೆ ಡಿಪೆಂಡ್ ಆಗಿದೆ. ಇಲ್ಲಿ ಎನಿ ಡಿಸ್ಟ್ರಪ್ಷನ್ ಇದ್ರೂ ಕೂಡ ಡೈರೆಕ್ಟ್ ಆಗಿ ಭಾರತದ ಎನರ್ಜಿ ಸೆಕ್ಯೂರಿಟಿ
ಇನ್ಫ್ಲೇಷನ್, ಹಾಗೆಯೇ ಶಿಪ್ಪಿಂಗ್ ಕಾಸ್ಟ್, ಫುಡ್, ಫರ್ಟಿಲೈಸರ್ ಸಪ್ಲೈ ಚೈನ್ಸ್ ಇದೆಲ್ಲದ್ರ ಮೇಲೆ ಕೂಡ ಇಂಪ್ಯಾಕ್ಟ್ ಆಗುತ್ತೆ ಸ್ಟ್ರೇಟ್ ಆಫ್ ಹೊರ್ಮುಜ್ ಅಲ್ಲಿ ಸ್ಟ್ರೆಸ್ ಜಾಸ್ತಿ ಆದ್ರೆ. ಸೊ ಹಾಗಾಗಿ ಯುಎಇ ಮತ್ತೆ ಭಾರತದ ನಡುವೆ ಈಗ ಆಗ್ತಿರುವಂತಹ ಅಗ್ರಿಮೆಂಟಿನ ಸಮಯದಲ್ಲಿ ಸ್ಟ್ರೇಟ್ ಆಫ್ ಹೊರ್ಮುಜ್ ನ ಬಗ್ಗೆ ಕೂಡ ಡಿಸ್ಕಸ್ ಮಾಡಲಾಗಿದೆ. ಸೊ ಈಗ ಭಾರತ ಮತ್ತೆ ಯುಎಇ ನಡುವೆ ತುಂಬಾ ಅಗ್ರಿಮೆಂಟ್ಗಳು ನಡೆದಿವೆ. ಎನರ್ಜಿ ರಿಲೇಟೆಡ್, ಕೋಆಪರೇಷನ್ ರಿಲೇಟೆಡ್ ಕೂಡ ಫೋಕಸ್ ಮಾಡಲಾಗಿದೆ. ಇಂಡಿಯಾ ಯುಎಇ ಎನರ್ಜಿ ಪಾರ್ಟ್ನರ್ಶಿಪ್ ಅನ್ನ ನೋಡ್ಕೊಂಡ್ರೆ, ಎನರ್ಜಿ ಪಾರ್ಟ್ನರ್ಶಿಪ್ ಅಲ್ಲಿ ಭಾರತ ಮತ್ತೆ ಯುಎಇಯ ಪಾರ್ಟ್ನರ್ಶಿಪ್ ಹೇಗಿದೆ ಅಂತ ಹೇಳಿ ನೋಡ್ಕೊಳ್ಳೋಣ. ಭಾರತದ 4ನೇ ಲಾರ್ಜೆಸ್ಟ್ ಕ್ರೂಡ್ ಆಯಿಲ್ ಸಪ್ಲೈಯರ್ ಯುಎಇ, 4th ಲಾರ್ಜೆಸ್ಟ್ ಕ್ರೂಡ್ ಆಯಿಲ್ ಸಪ್ಲೈಯರ್, ಹಾಗೂ ಭಾರತ 40% ಆಫ್ ದ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ರಿಕ್ವೈರ್ಮೆಂಟ್ ಗೆ ಯುಎಇ ಮೇಲೆ ಡಿಪೆಂಡ್ ಆಗಿದೆ. ಸೊ ಯುಎಇ ಭಾರತದ ಎನರ್ಜಿ ಫೆಸಿಲಿಟಿಗೆ ಅಷ್ಟು ಇಂಪಾರ್ಟೆಂಟ್ ಆಗಿದೆ. ಸೊ ಇದರಲ್ಲಿ ಮೇಜರ್ ಕೀ ಅಗ್ರಿಮೆಂಟ್ ನ ನೋಡ್ಕೊಂಡ್ರೆ ISPRL ADNOC ಸ್ಟ್ರಾಟಜಿಕ್ ಕೊಲಾಬರೇಷನ್, ಭಾರತದ ಸ್ಟ್ರಾಟಜಿಕ್ ಪೆಟ್ರೋಲಿಯಂ ರಿಸರ್ವ್ಸ್ SPA ಅಂತ ಹೇಳಿದ್ರೆ ಸ್ಟ್ರಾಟಜಿಕ್ ಪೆಟ್ರೋಲಿಯಂ ರಿಸರ್ವ್ಸ್ ಅಂತ ಹೇಳಿ ಅರ್ಥ. 30 ಮಿಲಿಯನ್ ಬ್ಯಾರಲ್ ಇನ್ಕ್ರೀಸ್ ಆಗಿದೆ. ಸದ್ಯಕ್ಕೆ ಭಾರತದ ಮೇನ್ ಸ್ಟ್ರಾಟಜಿಕ್ ರಿಸರ್ವ್ಸ್ ವಿಶಾಖಪಟ್ಟಣಂ, ಮಂಗಳೂರು ಮತ್ತೆ ಪೊಡೂರ್ನ ಅಂಡರ್ ಗ್ರೌಂಡ್ ಫೆಸಿಲಿಟಿಯಿಂದ ರಿಸರ್ವ್ ಆಗಿದೆ ಅಂಡ್ ಮೇಂಟೈನ್ ಕೂಡ ಮಾಡಲಾಗ್ತದೆ. ADNOC ಅಂದ್ರೆ ಅಬುಧಾಬಿ ನ್ಯಾಷನಲ್ ಆಯಿಲ್ ಕಂಪನಿ, ಇಂಡಿಯನ್ ಸ್ಟೇಟ್ಸ್ ಸ್ಟ್ರಾಟಜಿಕ್ ಪೆಟ್ರೋಲಿಯಂ ರಿಸರ್ವ್ ಲಿಮಿಟೆಡ್ ಎರಡು ಕೂಡ ಈಗ ಒಂದು ಸ್ಟ್ರಾಟಜಿಕ್ ಕೊಲಾಬರೇಷನ್ ಮಾಡ್ಕೊಂಡಿವೆ. 2018ರಲ್ಲಿ ಆಲ್ಮೋಸ್ಟ್ 5 ಮಿಲಿಯನ್ ಬ್ಯಾರಲ್ಸ್ ಆಫ್ ಕ್ರೂಡ್ ಆಯಿಲ್ ನ ಭಾರತದ ಮ್ಯಾನುಫ್ಯಾಕ್ಚರಿಂಗ್ ಸ್ಟ್ರಾಟಜಿಕ್ ಪೆಟ್ರೋಲಿಯಂ ರಿಸರ್ವ್ಸ್ ಅಲ್ಲಿ ಯುಎಇ ಫೆಸಿಲಿಟೇಟ್ ನ ಮಾಡಿತ್ತು ಅಂಡರ್ ದ ಅಬುಧಾಬಿ ನ್ಯಾಷನಲ್ ಆಯಿಲ್ ಕಂಪನಿ ಅಂಡರ್ ಅಲ್ಲಿ. ಈಗ ಆಗಿರುವಂತಹ ಕೊಲಾಬರೇಷನ್ ಯೂಶಲಿ ಲಿಕ್ವಿಫೈಡ್ ನ್ಯಾಚುರಲ್ ಗ್ಯಾಸ್ ಸ್ಟೋರೇಜ್ ಫೆಸಿಲಿಟಿಯನ್ನ ಇನ್ಕ್ರೀಸ್ ಮಾಡುತ್ತೆ, ಜೊತೆಗೆ LPG ಅನ್ನ ಕೂಡ ಸ್ಟೋರೇಜ್ ಅನ್ನ ಇನ್ಕ್ರೀಸ್ ಮಾಡುತ್ತೆ. ಅಷ್ಟೇ ಅಲ್ಲ, ಸ್ಟ್ರಾಟಜಿಕ್ ಗ್ಯಾಸ್ ರಿಸರ್ವ್ಸ್ ಅನ್ನ ಕೂಡ ಇನ್ಕ್ರೀಸ್ ಮಾಡುತ್ತೆ. ಇದರಿಂದ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ ಅಥವಾ ಸಿಗ್ನಿಫಿಕೆನ್ಸ್ ಏನು ಅಂತ ಹೇಳಿದ್ರೆ ಇದರಿಂದ ಜಿಯೋ ಪೊಲಿಟಿಕಲ್ ಕ್ರೈಸಿಸ್ ಅನ್ನ ಕಂಟ್ರೋಲ್ ಮಾಡಬಹುದು. ಜಿಯೋ ಪೊಲಿಟಿಕಲ್ ಕ್ರೈಸಿಸ್ ಏನಾದ್ರೂ ಇನ್ಕ್ರೀಸ್ ಆದ್ರೆ ಆ ಸಮಯದಲ್ಲಿ ನಮ್ಮ ದೇಶದಲ್ಲಿ ಉಂಟಾಗುವಂತಹ ಎನರ್ಜಿ ರೆಸಿಲಿಯನ್ಸ್ ಪ್ರಾಬ್ಲಮ್ಸ್ ಗಳನ್ನ ಕಂಟ್ರೋಲ್ ಮಾಡಿ ಅದನ್ನ ಸ್ಟ್ರೆಂಥನ್ ಮಾಡಬಹುದು. ಎನರ್ಜಿ ಮ್ಯಾನೇಜ್ಮೆಂಟ್ ಅಲ್ಲಿ ಸ್ಟ್ರಾಟಜಿಕ್ ಅಟಾನಮಿಯನ್ನ ಎನ್ಹಾನ್ಸ್ ಮಾಡೋದಕ್ಕೆ ಇದು ಹೆಲ್ಪ್ ಆಗುತ್ತೆ. ಸೊ ಇದು ISPRL ಮತ್ತೆ ADNOC ಸ್ಟ್ರಾಟಜಿಕ್ ಕೊಲಾಬರೇಷನ್ ಬಗ್ಗೆ. ISPRL ಮತ್ತೆ ADNOC ಕೊಲಾಬರೇಷನ್ ಒಂದೇ ಅಲ್ಲ, ಇದ್ರ ಜೊತೆಗೆ ಸಪರೇಟ್ ಆಗಿ IOCL ನ ಜೊತೆ ಕೂಡ ಕೊಲಾಬರೇಷನ್ ಮಾಡ್ಕೊಂಡಿದ್ದಾರೆ. ಸೊ IOCL ಮತ್ತೆ ಅಬುಧಾಬಿ ನ್ಯಾಷನಲ್ ಆಯಿಲ್ ಕಂಪನಿ ಕೊಲಾಬರೇಷನ್ ಕೂಡ ಆಗಿದೆ. ಇದರಿಂದ ಲಾಂಗ್ ಟರ್ಮ್ ಹಾಗೂ ಸ್ಟೇಬಲ್ LPG ಸಪ್ಲೈ ಭಾರತಕ್ಕೆ ಬರುತ್ತೆ. ಡೊಮೆಸ್ಟಿಕ್ ಕುಕಿಂಗ್ ಫ್ಯೂಯಲ್ ಡಿಮ್ಯಾಂಡ್ ಮತ್ತೆ ಸಪ್ಲೈ ಚೈನ್ ನ ಸ್ಟ್ರೆಂಥನ್ ಮಾಡೋದಕ್ಕೆ ಈ ಒಂದು IOCL ಕೊಲಾಬರೇಷನ್ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಎನರ್ಜಿ ಅಂತ ಡಿಫೆನ್ಸ್ ಹಾಗೂ ಸೆಕ್ಯೂರಿಟಿ ಕೋಆಪರೇಷನ್ ಬಗ್ಗೆ ನೋಡಿದ್ರೆ, ಎನರ್ಜಿ ಗೊತ್ತಾಯ್ತು ನಮ್ಗೆ. ಈಗ ಡಿಫೆನ್ಸ್ ಮತ್ತೆ ಕೋಆಪರೇಷನ್ ಬಗ್ಗೆ ನೋಡ್ಕೊಳ್ಳೋಣ. ಸೊ ಡಿಫೆನ್ಸ್ ಮತ್ತೆ ಅದರ್ ಕೋಆಪರೇಷನ್ ಬಗ್ಗೆ ನಾವು ನೋಡ್ಕೊಂಡ್ರೆ, ಡಿಫೆನ್ಸ್ ಹಾಗೂ ಸೆಕ್ಯೂರಿಟಿ ಕೋಆಪರೇಷನ್ ಅಲ್ಲಿ ಮೊದಲನೇದಾಗಿ ಫ್ರೇಮ್ವರ್ಕ್ ಫಾರ್ ಸ್ಟ್ರಾಟಜಿಕ್ ಡಿಫೆನ್ಸ್ ಪಾರ್ಟ್ನರ್ಶಿಪ್, ಸ್ಟ್ರಾಟಜಿಕ್ ಡಿಫೆನ್ಸ್ ಪಾರ್ಟ್ನರ್ಶಿಪ್ ಇದನ್ನ ಭಾರತ ಹಾಗೂ UAE ಫೈನಲೈಸ್ ಮಾಡಿದೆ. ಎರಡನೇದಾಗಿ ಏರಿಯಾ ಆಫ್ ಕೋಆಪರೇಷನ್, ಯಾವ್ಯಾವ ಏರಿಯಾಸ್ ನ ಮೇಲೆ ಕೋಆಪರೇಷನ್ ನ ಇನ್ಕ್ರೀಸ್ ಮಾಡಬೇಕು. ಡಿಫೆನ್ಸ್ ಇಂಡಸ್ಟ್ರಿಯಲ್ ಕೊಲಾಬರೇಷನ್ ಆಗಿರಬಹುದು, ಇನೋವೇಷನ್ ಕೊಲಾಬರೇಷನ್, ಅಡ್ವಾನ್ಸ್ ಟೆಕ್ನಾಲಜೀಸ್, ಜಾಯಿಂಟ್ ಟ್ರೈನಿಂಗ್ ಮತ್ತೆ ಮಿಲಿಟರಿ ಎಕ್ಸರ್ಸೈಸ್, ಮ್ಯಾರಿಟೈಮ್ ಸೆಕ್ಯೂರಿಟಿ, ಸೈಬರ್ ಡಿಫೆನ್ಸ್, ಸೆಕ್ಯೂರ್ ಕಮ್ಯುನಿಕೇಶನ್ಸ್, ಈ ರೀತಿಯಾದಂತಹ ಏರಿಯಾ ಆಫ್ ಕೋಆಪರೇಷನ್ ಐಡೆಂಟಿಫೈ ನ ಮಾಡಿದೆ. ಮೂರನೇದಾಗಿ ಸಿಗ್ನಿಫಿಕೆನ್ಸ್ ಆಫ್ ಸ್ಟ್ರಾಟಜಿಕ್. ಏನು ಸ್ಟ್ರಾಟಜಿಕ್ ಸಿಗ್ನಿಫಿಕೆನ್ಸ್? ಇಂಡಿಯನ್ ಓಷನ್ ರೀಜನ್ ಅಲ್ಲಿ ಮ್ಯಾರಿಟೈಮ್ ಕೋಆಪರೇಷನ್ ಎನ್ಹಾನ್ಸ್ ಮಾಡೋದು, ಜೊತೆಗೆ ಭಾರತದ ಸೀಲೇನ್ಸ್ ಹಾಗೂ ಎನರ್ಜಿ ರೂಟ್ಸ್ ಗಳನ್ನ ಸೇಫ್ ಗಾರ್ಡ್ ಮಾಡೋದರ ಕೋಆರ್ಡಿನೇಷನ್ ಕೂಡ ಇಲ್ಲಿ ಡಿಸ್ಕಸ್ ಮಾಡಲಾಗಿದೆ. ಇದು ಡಿಫೆನ್ಸ್ ಹಾಗೂ ಸೆಕ್ಯೂರಿಟಿ ಕೋಆಪರೇಷನ್ ಬಗ್ಗೆ. ಇದಾದ ನಂತರ ಮ್ಯಾರಿಟೈಮ್ ಶಿಪ್ಪಿಂಗ್ ಬಗ್ಗೆ ನೋಡ್ಕೊಳ್ಳೋಣ. ಸೊ ಮ್ಯಾರಿಟೈಮ್ ಶಿಪ್ಪಿಂಗ್ ಬಗ್ಗೆ ನೋಡ್ಕೊಂಡ್ರೆ, ಮೊದಲನೇದಾಗಿ
ಶಿಪ್ ಬಿಲ್ಡಿಂಗ್ ಮತ್ತೆ ಶಿಪ್ ರಿಪೇರ್ ಕ್ಲಸ್ಟರ್ಸ್ ಗಳ ಬಗ್ಗೆ ನೋಡೋಣ. ಡ್ರೈಡಾಕ್ಸ್ ವರ್ಲ್ಡ್ ಹಾಗೂ ಭಾರತದ ಕೊಚ್ಚಿನ್ ಶಿಪ್ ಯಾರ್ಡ್ ಲಿಮಿಟೆಡ್ ಇವು MOU ನ ಸೈನ್ ಮಾಡಿವೆ. ಗುಜರಾತ್ನ ವಾಡಿನಾರಲ್ಲಿ ಶಿಪ್ ರಿಪೇರ್ ಕ್ಲಸ್ಟರ್ಸ್ ಗಳನ್ನ ಎಸ್ಟಾಬ್ಲಿಷ್ ಮಾಡುವ ಗುರಿಯನ್ನ ಕೂಡ ಇದು ಹೊಂದಿದೆ. ಭಾರತದ ಮ್ಯಾರಿಟೈಮ್ ಡೆವಲಪ್ಮೆಂಟ್ ಫಂಡ್ ಸ್ಕೀಮ್ ಅಂಡರ್ ಅಲ್ಲಿ ಆಫ್ ಶೋರ್ ಫ್ಯಾಬ್ರಿಕೇಶನ್ ಫೆಸಿಲಿಟಿಯನ್ನ ಎಸ್ಟಾಬ್ಲಿಷ್ ಮಾಡಬೇಕು ಅಂತ ಹೇಳಿ ಕೂಡ ಇಲ್ಲಿ ಡಿಸ್ಕಸ್ ನ ಮಾಡಲಾಗಿದೆ. ಶಿಪ್ ಬಿಲ್ಡಿಂಗ್ ಮತ್ತೆ ಶಿಪ್ ರಿಪೇರ್ ಅಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಅನ್ನ ತರಬೇಕು ಅಂತ ಹೇಳಿ ಡಿಸ್ಕಷನ್ ಆಗಿದೆ. ಬಟ್ ಇದರಿಂದ ಏನು ಯೂಸ್ ಅಂತ ಹೇಳಿದ್ರೆ ಭಾರತ ಮತ್ತೆ UAE ನಡುವೆ ಮ್ಯಾರಿಟೈಮ್ ರಿಲೇಟೆಡ್ ಕೋಆಪರೇಷನ್ ಇನ್ಕ್ರೀಸ್ ಆಗುತ್ತೆ. ಸೊ ಇಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ಸ್ ಅನ್ನ ತರೋದ್ರಿಂದ ಎಂಪ್ಲಾಯ್ಮೆಂಟ್ ಜನರೇಟ್ ಆಗುತ್ತೆ, ಸ್ಕಿಲ್ಡ್ ಎಂಪ್ಲಾಯರ್ ಜಾಸ್ತಿ ಆಗುತ್ತೆ. ಎಂಪ್ಲಾಯ್ಮೆಂಟ್ ಜಾಸ್ತಿ ಆದ್ರೆ ಅನ್ಎಂಪ್ಲಾಯ್ಮೆಂಟ್ ರೇಟು ಭಾರತದಲ್ಲಿ ಕಡಿಮೆ ಆಗ್ತಾ ಬರುತ್ತೆ. ಹಾಗೆಯೇ ಭಾರತದ ಸಾಗರ್ಮಾಲಾ ಪೊಸಿಷನ್ ನ ಸಪೋರ್ಟ್ ಮಾಡಿ ಗ್ಲೋಬಲ್ ಮ್ಯಾರಿಟೈಮ್ ಸರ್ವಿಸಸ್ ಹಬ್ ಆಗಿ ಭಾರತವನ್ನ ಕ್ರಿಯೇಟ್ ಮಾಡುತ್ತೆ. ಸೊ ಇಂಡಿಯಾ ವಿಲ್ ಗೆಟ್ ರೆಪ್ರೆಸೆಂಟೆಡ್ ಅಟ್ ದ ಇಂಟರ್ನ್ಯಾಷನಲ್ ಲೆವೆಲ್. ನೆಕ್ಸ್ಟ್ ಟೆಕ್ನಾಲಜಿ ಮತ್ತೆ ಡಿಜಿಟಲ್ ಕೋಆಪರೇಷನ್ಸ್ ನ ನೋಡಿದ್ರೆ ಸೂಪರ್ ಕಂಪ್ಯೂಟರ್ ಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೊಲಾಬರೇಷನ್, ಇದರಲ್ಲಿ CDAC ಮತ್ತೆ G42 ಇನ್ವಾಲ್ವ್ ಆಗಿದೆ. CDAC ಮತ್ತೆ G42 ನಡುವೆ ಪಾರ್ಟ್ನರ್ಶಿಪ್ ಅನ್ನ ತರಲಾಗಿದೆ. ಸೊ ದಿಸ್ ವಿಲ್ ಸೆಟ್ಟಿಂಗ್ ಅಪ್ ಆನ್ 8 ಎಕ್ಸ್ಫ್ಲಾಪ್ ಸೂಪರ್ ಕಂಪ್ಯೂಟರ್ ಕ್ಲಸ್ಟರ್ಸ್. ಸೊ ಇದರ ಜೊತೆಗೆ ಭಾರತದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಾಗೂ ಪರ್ಫಾರ್ಮಿಂಗ್ ಕಂಪ್ಯೂಟಿಂಗ್ ಕೆಪಬಿಲಿಟೀಸ್ ಎನ್ಹಾನ್ಸ್ ಆಗುತ್ತೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕ್ಲೈಮೇಟ್ ಮಾಡೆಲಿಂಗ್, ಡಿಫೆನ್ಸ್ ಅಂಡ್ ಇದೆಲ್ಲದು ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೈಮಲ್ಟೇನಿಯಸ್ಲಿ ಬಿಗ್ ಡೇಟಾ ಅನಾಲಿಟಿಕ್ಸ್ ಗಳನ್ನ ಕೂಡ ಭಾರತದಲ್ಲಿ ತರೋದಕ್ಕೆ ಸಪೋರ್ಟ್ ಮಾಡುತ್ತೆ. ಅಲಾಂಗ್ ವಿತ್ ದಾಟ್ ಭಾರತ ಹಾಗೂ UAE ನಡುವೆ ಎಮರ್ಜಿಂಗ್ ರಿಲೇಶನ್ಶಿಪ್ ಅನ್ನ ಫ್ರಂಟಿಯರ್ ಟೆಕ್ನಾಲಜೀಸ್ ಸಪೋರ್ಟ್ ಮಾಡ್ತಾ ಹೋಗುತ್ತೆ. ಇನ್ನು ಟ್ರೇಡ್ ಕನೆಕ್ಟಿವಿಟಿಯನ್ನ ನೋಡ್ಕೊಂಡ್ರೆ, ಸೊ ಟ್ರೇಡ್ ಕನೆಕ್ಟಿವಿಟಿಯನ್ನ ನೋಡಿದ್ರೆ ಇದರಲ್ಲಿ ಇಂಡಿಯಾ ಹಾಗೂ UAE ನಡುವೆ ವರ್ಚುವಲ್ ಟ್ರೇಡ್ ಕನೆಕ್ಟಿವಿಟಿಯನ್ನ ತರೋದು ಅಂಡರ್ ದ ಮೈತ್ರಿ ಫ್ರೇಮ್ವರ್ಕ್ ಅಂಡರ್ ಅಲ್ಲಿ ಇಂಡಿಯಾ ಮತ್ತೆ UAE ನಡುವೆ ಟ್ರೇಡ್ ಟ್ರೇಡ್ ಕಾರಿಡಾರ್ಸ್ ಗಳನ್ನ ವರ್ಚುವಲ್ ಆಗಿ ಇಂಪ್ಲಿಮೆಂಟೇಷನ್ ಮಾಡಬೇಕು ಅಂತ ತರಲಾಗಿದೆ. And why it is under the virtual and why the trade corridors are important? Because the main objective is to link customs, ports, authorities digitally, and it reduces the logistic cost and also cut the cargo transit time, which improve the cost of custom coordination and trade efficiency. Custom coordination ನ ಇಂಪ್ರೂವ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ UAE ಇನ್ವೆಸ್ಟ್ಮೆಂಟ್ ಬಗ್ಗೆ ನೋಡೋಣ. $5 ಬಿಲಿಯನ್ ಇನ್ವೆಸ್ಟ್ಮೆಂಟ್ ಅನ್ನ US ನ ಭಾರತದಲ್ಲಿ ಇನ್ವೆಸ್ಟ್ ಮಾಡ್ತಿದೆ. ಸೊ ಇದರಲ್ಲಿ ಇರುವಂತಹ ಕಾಂಪೋನೆಂಟ್ಸ್ ಗಳು ಏನೇನು ಅಂತ ಹೇಳಿ ನೋಡೋಣ. ಮೊದಲನೇದಾಗಿ ಇನ್ವೆಸ್ಟ್ಮೆಂಟ್ ಕಾಂಪೋನೆಂಟ್ ಅಲ್ಲಿ ಅಬುಧಾಬಿ ಇನ್ವೆಸ್ಟ್ಮೆಂಟ್ ಅಥಾರಿಟಿ ಅಂಡ್ NIIF. ಸೊ ಅಬುಧಾಬಿ ಇನ್ವೆಸ್ಟ್ಮೆಂಟ್ ಅಥಾರಿಟಿ ಮತ್ತೆ NIIF ಅಪ್ ಟು $1 ಬಿಲಿಯನ್ ಅನ್ನ ಭಾರತದ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಇನ್ವೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಎಮಿರೇಟ್ಸ್ NBD, ಎಮಿರೇಟ್ಸ್ ನ್ಯಾಷನಲ್ ಬ್ಯಾಂಕ್ ಆಫ್ ದುಬೈ. ಇದರಿಂದ $3 ಬಿಲಿಯನ್ ಇನ್ವೆಸ್ಟ್ಮೆಂಟ್ ಅನ್ನ ಭಾರತದ RBL ಬ್ಯಾಂಕ್ಸ್ ಗಳನ್ನೇ ಕೊಡ್ಲಾಗ್ತದೆ. ಇನ್ನ ರಿಮೈನಿಂಗ್ $1 ಬಿಲಿಯನ್ ನ ಇಂಟರ್ನ್ಯಾಷನಲ್ ಹೋಲ್ಡಿಂಗ್ ಕಂಪನೀಸ್ಗಳು ಭಾರತದ ಸಮ್ಮನ್ ಕ್ಯಾಪಿಟಲ್ಗೆ ಇನ್ವೆಸ್ಟ್ ಮಾಡ್ತಿವೆ. ಈ ಇನ್ವೆಸ್ಟ್ಮೆಂಟ್ ಇಂದ ಏನ್ ಯೂಸು? ಒಂದು, ಫಿನಾನ್ಸಿಂಗ್ ಇನ್ಫ್ರಾಸ್ಟ್ರಕ್ಚರ್. ಸೊ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಬ್ಯಾಂಕಿಂಗ್ ಸೆಕ್ಟರ್ ಎಕ್ಸ್ಪಾನ್ಷನ್ ಗೆ ಸಪೋರ್ಟ್ ಆಗುತ್ತೆ. ಬೈಲ್ಯಾಟ್ರಲ್ ಇನ್ವೆಸ್ಟ್ಮೆಂಟ್ ಪಾರ್ಟ್ನರ್ಶಿಪ್ ಅನ್ನ ಸ್ಟ್ರೆಂಥನ್ ಮಾಡೋದಕ್ಕೆ ಇದು ಸಪೋರ್ಟ್ ನ ಮಾಡುತ್ತೆ. ಇನ್ನು ಭಾರತ ಹಾಗೆ UAE ಪಾರ್ಟ್ನರ್ಶಿಪ್ ಬಗ್ಗೆ ನೋಡ್ಕೊಳ್ಳೋಣ. ಭಾರತ ಹಾಗೂ UAE ಪಾರ್ಟ್ನರ್ಶಿಪ್ ಬ್ಯಾಕ್ ಗ್ರೌಂಡ್ ನೋಡಿದ್ರೆ 1972ರಲ್ಲಿ ಇದು ಸ್ಟಾರ್ಟ್ ಆಗುತ್ತೆ. ಇಂಡಿಯಾ ಹಾಗೂ UAE ನಡುವೆ ಡಿಪ್ಲೊಮ್ಯಾಟಿಕ್ ರಿಲೇಶನ್ಶಿಪ್ ಸ್ಟಾರ್ಟ್ ಆಯ್ತು. 2015ರಲ್ಲಿ ಪ್ರೈಮ್ ಮಿನಿಸ್ಟರ್ ವಿಸಿಟ್ ಇಂದ ಭಾರತ ಹಾಗೂ UAE ನಡುವೆ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಇನ್ನೂ ಕೂಡ ಸ್ಟ್ರೆಂಥನ್ ಆಗುತ್ತೆ. ನೆಕ್ಸ್ಟ್ ಅದಾದ್ಮೇಲೆ ಕಾಂಪ್ರಹೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ CEPA ಅಂತ ಹೇಳಿ ಏನ್ ಕರಿತೀವಲ್ವಾ, ಇದರಲ್ಲಿ ಭಾರತ ಹಾಗೂ UAE ನಡುವೆ $600 ಬಿಲಿಯನ್ ಗಿಂತ ಹೆಚ್ಚಿನ ಬೈಲ್ಯಾಟ್ರಲ್ ಟ್ರೇಡ್ ಅನ್ನ ನೋಡಬಹುದಾಗತ್ತೆ. ನಂತರ UAE ಭಾರತದ ಥರ್ಡ್ ಲಾರ್ಜೆಸ್ಟ್
UAE ಭಾರತದ ಥರ್ಡ್ ಲಾರ್ಜೆಸ್ಟ್ ಟ್ರೇಡಿಂಗ್ ಪಾರ್ಟ್ನರ್ ಆಗಿದೆ ಆಫ್ಟರ್ ಚೀನಾ ಮತ್ತೆ USA. ಚೀನಾ ಮತ್ತೆ USA ನಂತರ ಭಾರತದ ಮೂರನೆಯ ಟ್ರೇಡಿಂಗ್ ಪಾರ್ಟ್ನರು UAE. ಇಂಡಿಯಾದ ಎಕ್ಸ್ಪೋರ್ಟ್ ಡೆಸ್ಟಿನೇಷನ್ ಅಲ್ಲಿ UAE ಎರಡನೆಯ ಸ್ಥಾನದಲ್ಲಿದೆ US ನ ನಂತರ. ಇನ್ನು ಕೋಆಪರೇಷನ್ ಅಲ್ಲಿ ನೋಡಿದ್ರೆ ಕೋಆಪರೇಷನ್ UAE ಮತ್ತೆ ಭಾರತ ಮಲ್ಟಿಲ್ಯಾಟ್ರಲ್ ಗ್ರೂಪ್ಸ್ ಅನ್ನ ಫಾರ್ಮ್ ಮಾಡಿದೆ ಲೈಕ್ I2U2. ಸೊ ಏನಿದು I2U2 ಅಂತ ಹೇಳಿದ್ರೆ ಇಂಡಿಯಾ, ಇಸ್ರೇಲ್, 2I, U2 ಅಂತ ಹೇಳಿದ್ರೆ US, UAE. I2U2 ಅನ್ನ ಫಾರ್ಮ್ ಮಾಡಿದೆ. ಜೊತೆಗೆ ಭಾರತ ಹಾಗೂ UAE ಇಂಡಿಯಾ, ಮಿಡಲ್ ಈಸ್ಟ್, ಯುರೋಪ್ ಎಕನಾಮಿಕ್ ಕಾರಿಡಾರ್ IMEC ಇದನ್ನ ಕೀ ಸ್ಟ್ರೋಕ್ ಆಗಿ ಹೋಲ್ಡ್ ಮಾಡಿದೆ. ಸೊ ಇದಿಷ್ಟು ಇಂಡಿಯಾ ಮತ್ತೆ UAE ನಡುವೆ ಇರುವಂತಹ ರಿಲೇಶನ್ಶಿಪ್. ಅಷ್ಟೇ ಅಲ್ಲ, ಭಾರತದ ಫಾರಿನ್ ರೆಮಿಟೆನ್ಸ್ ಅಲ್ಲಿ UAE ಪ್ರೈಮರಿ ಸೋರ್ಸ್. UAE ಭಾರತದ ಲಾರ್ಜೆಸ್ಟ್ ಡಯಾಸ್ಪೋರವನ್ನ ಹೋಸ್ಟ್ ಮಾಡ್ತಿದೆ. 3.5 ಮಿಲಿಯನ್ ಇಂಡಿಯನ್ಸ್ ಅನ್ನ ನಾವು UAE ಅಲ್ಲಿ ನೋಡಬಹುದಾಗುತ್ತೆ. ಸೊ ಇದಿಷ್ಟು UAE ಮತ್ತೆ ಭಾರತದ ರಿಲೇಶನ್ಶಿಪ್. ಬಟ್ ಇಷ್ಟೆಲ್ಲ ರಿಲೇಶನ್ಶಿಪ್ ಇದ್ರೂ ಕೂಡ ಯಾಕೆ ಭಾರತ ಚಾಲೆಂಜಸ್ ನ ಫೇಸ್ ಮಾಡ್ತಿದೆ? ಭಾರತ ಬರೀ ಒಂದು ಕಂಟ್ರೀಸ್ ಗಳ ಜೊತೆ ಮಾತ್ರ ಕೋಆರ್ಡಿನೇಷನ್ ಇಟ್ಕೋತಾ ಇದೆ. ಬೇರೆ ಬೇರೆ ಕಂಟ್ರೀಸ್ ಗಳಾದಂತಹ UAE, ಇರಾನ್, ಸೌದಿ ಅರೇಬಿಯಾ, ಇಸ್ರೇಲ್ ಹೀಗೆ ಬೇರೆ ಬೇರೆ ಕಂಟ್ರೀಸ್ ಗಳ ಜೊತೆ ತನ್ನ ನಿಲುವನ್ನ ಬ್ಯಾಲೆನ್ಸ್ ಮಾಡ್ಬೇಕು. ಇಂಡಿಯಾ UAE ಟೆನ್ಷನ್ಸ್ ಅನ್ನ ಮಿಟಿಗೇಟ್ ಮಾಡ್ಬೇಕು. ಎನರ್ಜಿ ಸಪ್ಲೈ ಚೈನ್ ಅನ್ನ ಸ್ಟೇಟ್ ಆಫ್ ಹುರ್ಮುಜ್ ಒಂದ್ರ ಮೇಲೆ ಡಿಪೆಂಡ್ ಆಗದೆ ಬೇರೆ ಕಡೆ ಕೂಡ ಡಿಪೆಂಡ್ ಆಗ್ಬೇಕು. ಹೆವಿಲಿ ಒಂದ್ರ ಮೇಲೆ ಡಿಪೆಂಡ್ ಆಗದೆ ಬೇರೆ ಬೇರೆ ಕಂಟ್ರೀಸ್ ಇಂದ ಕೂಡ ಇಂಪೋರ್ಟ್ ಆಕ್ಟಿವಿಟೀಸ್ ಅನ್ನ ಮಾಡ್ಕೊಳ್ಳೋದಕ್ಕೆ ಇನ್ನು ಕೂಡ ಭಾರತ ಹೆಚ್ಚಿನ ಹೆಜ್ಜೆಯನ್ನ ಇಡಬೇಕಾಗತ್ತೆ. ಇದಿಷ್ಟು ಇಂಡಿಯಾ ಮತ್ತೆ UAE ನಡುವಿನ ಇರುವಂತಹ ಸಂಬಂಧ, ಹಾಗೆ ಈಗ ಆಗಿರುವಂತಹ ವಿಸಿಟಿನ ಮೂಲಕ ಆಗಿರುವಂತಹ ಟೈಸ್. ಸೊ ಪ್ರಿಲಿಮ್ಸ್ ಗೆ ಯಾವ ರೀತಿ ಕ್ವಶನ್ ನ ಕೇಳ್ತಾರೆ ನೋಡೋಣ. ವಿತ್ ರೆಫರೆನ್ಸ್ ಟು ಇಂಡಿಯಾ UAE ಸ್ಟ್ರಾಟಜಿಕ್ ಅಂಡ್ ಎನರ್ಜಿ ರಿಲೇಷನ್ಸ್ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಫಸ್ಟ್ ಸ್ಟೇಟ್ಮೆಂಟ್, ದ UAE is India's second largest trade partner globally in terms of total trade volume. ಅಲ್ಲ, ಮೂರನೆಯ ಟ್ರೇಡ್ ಪಾರ್ಟ್ನರ್ US ಮತ್ತೆ ಚೀನಾದ ನಂತರ. ನೆಕ್ಸ್ಟ್, ಅಂಡರ್ ದ ಮೈತ್ರಿ ಫ್ರೇಮ್ವರ್ಕ್ ಇಂಡಿಯಾ ಅಂಡ್ UAE ಹ್ಯಾವ್ ಆಪರೇಷನಲೈಸ್ಡ್ ಅ ವರ್ಚುಯಲ್ ಟ್ರೇಡ್ ಕಾರಿಡಾರ್. ಇದು ಕರೆಕ್ಟು. ನೆಕ್ಸ್ಟ್, ADNOC was the first foreign company to physically store crude oil in India's strategic petroleum reserve facility. ಇದು ಕೂಡ ಸರಿಯಾದ ಉತ್ತರ. ಅಬುದಾಬಿ ಕಂಪನಿ ಭಾರತದ ರಿಸರ್ವ್ ಅಲ್ಲಿ ಇಟ್ಟಂತದ್ದು, ಲೈಕ್ ವಿಶಾಖಪಟ್ಟಣಂ ಮತ್ತೆ ಮಂಗಳೂರು ಈ ರೀಜನ್ಸ್ ಅಲ್ಲಿ ಅಂಡರ್ ಗ್ರೌಂಡ್ ಅಲ್ಲಿ ಸ್ಟೋರ್ ನ ಮಾಡಿರೋದ್ರಲ್ಲಿ. ಸೊ ಆನ್ಸರ್ ಬಂದ್ಬಿಟ್ಟು 2 and 3 is the right answer. ನೆಕ್ಸ್ಟ್ ಮೇನ್ ಕ್ವಶನ್ ಅನ್ನು ನೋಡ್ಕೊಳ್ಳೋಣ. ದ ಎವಲ್ಯೂಷನ್ ಆಫ್ ಇಂಡಿಯಾ UAE ಬೈಲಾಟ್ರಲ್ ರಿಲೇಷನ್ಸ್ ಫ್ರಮ್ ಟ್ರೆಡಿಷನಲ್ ಟ್ರಾನ್ಸಾಕ್ಷನಲ್ ಬೈಯರ್ಸ್ ಸೆಲ್ಲರ್ಸ್ ಎನರ್ಜಿ ಪಾರ್ಟ್ನರ್ಶಿಪ್ ಟು ಅ ಮಲ್ಟಿ ಡೈಮೆನ್ಷನಲ್ ಸ್ಟ್ರಾಟಜಿಕ್ ಅಲಯನ್ಸ್ ರಿಫ್ಲೆಕ್ಟ್ಸ್ ಇಂಡಿಯಾಸ್ ಡಿಪೆಂಡಿಂಗ್ ಜಿಯೋಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಇನ್ ವೆಸ್ಟ್ ಏಷ್ಯಾ ಕ್ರಿಟಿಕಲಿ ಅನಲೈಸ್. ಈಗ ನಾವೇನೆಲ್ಲ ನೋಡಿದ್ವಿ, ಟೆಕ್ನಾಲಜಿಕಲಿ ಯಾವ ರೀತಿ ಕೋಆಪರೇಷನ್ ಮಾಡ್ತಿದೆ, ಡಿಫೆನ್ಸ್, ಮ್ಯಾರಿಟೈಮ್, ಟ್ರೇಡಿಂಗ್ ಇದೆಲ್ಲದನ್ನು ಕೂಡ ಇಲ್ಲಿ ಯೂಸ್ ಮಾಡ್ಬೇಕಾಗತ್ತೆ. ಸೊ ಇದಿಷ್ಟು US ಮತ್ತೆ UAE ರಿಲೇಶನ್ಶಿಪ್ ನ ನಡುವೆ ಇರುವಂತಹ ಸಂಬಂಧ. ಇದನ್ನ ಇಂಟರ್ನ್ಯಾಷನಲ್ ರಿಲೇಶನ್ಶಿಪ್ ಅಂಡರ್ ಅಲ್ಲಿ ಯೂಸ್ ಮಾಡಬಹುದು. ಹಾಗೆ ಕಾನ್ಫ್ಲಿಕ್ಟ್ ಬಗ್ಗೆ ಕ್ವಶನ್ ಕೇಳಿದ್ರು ಕೂಡ ಭಾರತದ ನಿಲುವಿನ ಬಗ್ಗೆ ಆನ್ಸರ್ ಅನ್ನ ಮಾಡಬಹುದಾಗತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಶೇರ್ ಅಂಡ್ ಸಬ್ಸ್ಕ್ರೈಬ್.